ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಡಿಸೆಂಬರ್ ತಿಂಗಳು ಹೇಗಿರುತ್ತೆ, ಏನು ತುಂಬ ಸಿಗ್ನಿಫಿಕೆಂಟ್ ಇರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಆ್ಯಂಡ್ ನೋಡಿ ಎಷ್ಟು ಬೇಗ ಇನ್ನು ಡಿಸೆಂಬರ್, ಸ್ವಲ್ಪ ದಿವಸದಲ್ಲಿ ಡಿಸೆಂಬರೇ ಬರುತ್ತೆ. ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ನಿಮಗೆ ಆಪ್ಷನ್ಸ್ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಮ ಹ್ಯಾಸ್ ಅ ಡೇಟ್ ಆಫ್ ಬರ್ತ್ ಥರ ಕೂಡ ನೀವು ಚೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಹೌಸ್ ಆ್ಯಂಡ್ ಪ್ಲ್ಯಾನೆಟ್ ನೋಡಿಬಿಟ್ಟು ಕಾರ್ಡನ್ನು ಚೂಸ್ ಮಾಡ್ಬೋದು. ತುಂಬ ಹೌಸ್ ಕಾರ್ಡ್ ತುಂಬ ನಿಮಗೆ ಕರಿತಾ ಇದೆಯಾ? ಪೈಲ್ ನಂಬರ್ 1. ನಿಮಗೆ ಪ್ಲ್ಯಾನೆಟ್ ಕಾರ್ಡ್ಸ್ ತುಂಬ ಕರಿತಾ ಇದೆಯಾ? ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಅಂತರಾತ್ಮವನ್ನು ನಂಬಿ ಅದು ನಿಮಗೆ ಸರಿಯಾದ ಗೈಡೆನ್ಸನ್ನೇ ಕೊಡುತ್ತೆ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಪೈಲ್ ನಂಬರ್ 1 ಯಾರು ದ ಹೌಸ್ ಕಾರ್ಡನ್ನ ಚೂಸ್ ಮಾಡಿದ್ರ? ಸೊ ಲೆಟ್ಸ್ ಸಿ ಯಾವ ಹೌಸ್ ಇದೆ ಅಂತ ನೋಡೋಣ. ವಾವ್, 9th ಹೌಸ್. ಸೊ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ ತೀರ್ಥಯಾತ್ರೆ ಅಂತ ಹೇಳ್ತಾರಲ್ವಾ, 1 ಮಿನಿಟ್. ಓಕೆ, ತೀರ್ಥಯಾತ್ರೆ ಅಂತ ಹೇಳ್ತಾರಲ್ವ. ಸೊ ಆ ಒಂದು ನನಗೆ ಜರ್ನಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಸಿಗ್ನಿಫಿಕೆಂಟ್ ಆಗಿರ್ಬೋದು. ಪೈಲ್ ನಂಬರ್ 1 ನಿಮಗೆ. ಸೊ ಕೆಲವೊಂದು ನಿಮ್ಮ ಕ್ವಶನಿಗೆ ಆನ್ಸರ್ ಏನಿದೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಸಿಗಬಹುದು. ಇಲ್ಲ ಅಂದರೆ ಪರ್ಟಿಕ್ಯುಲರ್ ನೀವೊಂದು ಯಾತ್ರಾ ಸ್ಥಳಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ ನೋಡಿ, ಅಲ್ಲಿಂದ ನಿಮಗೆ ಆನ್ಸರ್ ಸಿಗಬಹುದು. ಓಕೆ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ನನಗೆ ಏನು ಅನಿಸ್ತಾ ಇದೆ ಅಂತಂದರೆ 9th ಹೌಸ್ ಯಾವಾಗಲೂ ಸ್ಪಿರಿಚುವಾಲಿಟಿ ಆ್ಯಂಡ್ ಟ್ರಾವೆಲ್, ತೀರ್ಥ ಸ್ಥಳದ ಬಗ್ಗೆ ಮಾತಾಡುತ್ತೆ. ಸೊ ಮೇ ಬಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಇದು ತುಂಬ ಸಿಗ್ನಿಫಿಕೆಂಟ್ ಇರಬಹುದು. ಡಿಸೆಂಬರ್ ತಿಂಗಳಲ್ಲಿ ಮಾಡುವಂತಹ ನೀವು ಟ್ರಾವೆಲ್, ಕೆಲವರಿಗೆ ಫಾರಿನ್ ಟ್ರಾವೆಲ್ ಮಾಡುವಂಥ ಅವಕಾಶ ಸಿಗ್ಬೋದು. ಇಲ್ಲಾಂದರೆ ಯಾರು ವೀಸಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಸೊ ಡಿಸೆಂಬರ್ ತಿಂಗಳಲ್ಲಿ ಆಗುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಇದು ನಿಮ್ಮ ಧರ್ಮದ ಬಗ್ಗೆ ಮಾತಾಡುತ್ತೆ, ನಿಮ್ಮ ಒಳ್ಳೆ ಕರ್ಮದ ಬಗ್ಗೆ ಮಾತಾಡುತ್ತೆ ಇಲ್ಲಿ. ಸೊ ಡಿಸೆಂಬರ್ ತಿಂಗಳು ತುಂಬ ಸಿಗ್ನಿಫಿಕೆಂಟ್. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಏನೋ ತೀರ್ಥ ಸ್ಥಳ, ಅಲ್ಲಿ ಹೋಗುವಂಥ ಅವಕಾಶ ಸಿಕ್ಕಿದ್ರೆ ಹೋಗಿ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ನಿಮ್ಮ ಕಾರ್ಡನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಇಡೋಣ, ರೈಟ್. ಹೇಗಿಟ್ಟರು ನಿಲ್ತಾ ಇಲ್ಲ. ಓಕೆ, ಇಲ್ಲಿ ಸ್ವಲ್ಪ ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಲೆಟ್ಸ್ ಸಿ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಸಿಗ್ನಿಫಿಕೆಂಟ್ ಟ್ರಾವೆಲ್, ಬಟ್ ಲೆಟ್ಸ್ ಸಿ ಹೇಗಿರುತ್ತೆ ಅನ್ನೋದನ್ನು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. Okay, the Emperor. And then Wands. Okay, so ಇಲ್ಲಿ ಫಾದರ್ ಫಿಗರ್ ಕೂಡ ಇದೆ. 9th ಹೌಸ್ ಫಾದರ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್. Thank you so much. Okay, 9 of Pentacles. Okay, 1 second. ಕಾರ್ಡ್ಸ್ ಬಿತ್ತು ಕೆಳಗಡೆ. ಓಕೆ, ಸೊ ಎಸ್, 9th ಹೌಸನ್ನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಈಸಿಯಾಗಿ ನಿಮಗೆ ನೋಡೋದಕ್ಕಾಗತ್ತೆ.
ಓಕೆ 10 ಹೌಸ್ 9 10. ಸೊ 9 ಹೌಸ್ ಇಲ್ಲಿದೆ ಆ್ಯಂಡ್ ಇಲ್ಲೂ ಕೂಡ 9 ನಂಬರ್ ಇದೆ. ಸೊ 9 ನಂಬರ್ ತುಂಬ ಸಿಗ್ನಿಫಿಕೆಂಟ್ ಇರಬಹುದು ಡಿಸೆಂಬರ್ ತಿಂಗಳಲ್ಲಿ. ಪಾಲ್ ನಂಬರ್ 1 ನಿಮಗೆ ಆ್ಯಂಡ್ ಪಾಲ್ ನಂಬರ್ 1 ನನಗೆ ಹೆಲ್ಪಿಂಗ್ ಹ್ಯಾಂಡನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಯಾವ ಪರಿಸ್ಥಿತಿಯಲ್ಲಿ ರೈಟ್ ನಾವು ಇದ್ದೀರಾ ನೋಡಿ, ಅದರ ರಿಗಾರ್ಡಿಂಗ್ ನಿಮಗೆ ಹೆಲ್ಪ್ ಸಿಗಬಹುದು ಡಿಸೆಂಬರ್ ತಿಂಗಳಲ್ಲಿ. ಸೊ ಇದು ಮೇಲ್ ಫಿಗರಿಂದ ಆಗಿರುತ್ತೆ. ಓಕೆ, ಪಾಲ್ ನಂಬರ್ 1. ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂತಂದರೆ ನಿಮ್ಮ ಕಷ್ಟವನ್ನು ಸ್ಪಂದಿಸೋಕ್ಕೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಸೊ ಇಲ್ಲಿ ತನಕ ನೀವು ಹೇಳಿದ ಮಾತನ್ನೇ ಕೇಳ್ತಾ ಇಲ್ಲ. ಮೇ ಬಿ ನಿಮ್ಮ ಅಪ್ಪ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರಬಹುದು, ಮೇಲ್ ಫಿಗರ್ ಸ್ಪೆಷಲಿ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಎಸ್, ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹೀಲಿಂಗ್ ಎನರ್ಜಿ ಅವೈಲೇಬಲ್ ಇದೆ. ಯಾರಾದರೂ ಹೆಲ್ತಲ್ಲಿ ಇಶ್ಯೂ ಆಗಿದ್ದರೆ ಡಿಸೆಂಬರ್ ತಿಂಗಳಲ್ಲಿ ರಿಕವರಿ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ತುಂಬಾ ಕಾನ್ಷಿಯಸ್ ಆಗಿರ್ತೀರಾ. ಏನು ಅಂತಂದರೆ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಮನಿ ವೈಸ್ ನೋಡಬೇಕಾದ್ರೆ ಪಾಲ್ ನಂಬರ್ 1 ಡೇ ಟು ಡೇ ಲೈಫನ್ನು ಯಾವ ಥರ ಡೇ ಟು ಡೇ ಲೈಫನ್ನು ಯಾವ ಥರ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ನೋಡಿ, ಆ ಥರ ಬ್ಯಾಲೆನ್ಸ್ ಮಾಡ್ತೀರಾ. ಬಿಕಾಸ್ ಮನಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಹಾಗೆ ಕೆಲವರು ಸೋಫಾ ಇಲ್ಲಾಂದರೆ ಟಿ ವಿ, ಇಲ್ಲ ಅಂದರೆ ಏನೋ ಲೈಕ್ ಗೋಲ್ಡ್ ಖರೀದಿಸುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅಂಥ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಪ್ರಾಪರ್ಟಿ ರಿಲೇಟೆಡ್ ಕೆಲವರಿಗೆ ಇಲ್ಲಿ ಗುಡ್ ನ್ಯೂಸ್ ಇದೆ. ಅಂಥ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಪ್ರಾಪರ್ಟಿ ತೊಗೊಳ್ಳುವ ವಿಷಯದಲ್ಲಿ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ, ಸೊ ಆ ಆಪರ್ಚುನಿಟಿ ನಿಮಗೋಸ್ಕರ ಇದೆ. ಸೊ ಡಿಸೆಂಬರ್ ತಿಂಗಳು ಪಾಲ್ ನಂಬರ್ 1 ನಿಮಗೆ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ, ಸೊ ನೀವು ಇಲ್ಲಿ ತನಕ ಯಾವ ಬರ್ಡನ್ನ ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲಿ ಒಂದು ರಿಲೀಫ್ ಸಿಗ್ತಾ ಇದೆ. ಓಕೆ, ರಿಲೀಫನ್ನು ನಾನು ನೋಡ್ತಾ ಇದ್ದೀನಿ. ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಓಕೆ, ಸೊ ಮನಿ ವೈಸ್ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಯಾರ ಮನಿ ಸ್ಟಕ್ ಆಗಿತ್ತು ನೋಡಿ, ಅದು ಬರುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಪಾಲ್ ನಂಬರ್ 1. ನನಗೆ ಏನು ಬೇಗ ಕಾಣುತ್ತೆ ನೋಡಿ ಅದನ್ನ ಹೇಳ್ಬಿಡ್ತೀನಿ. ಕೆಲವೊಮ್ಮೆ ಡಿಲೇ ಆಗುತ್ತೆ ಮೆಸೇಜ್ ಸಿಗಬೇಕಾದ್ರೆ, ಬಟ್ ಕೆಲವೊಮ್ಮೆ ಬೇಗ ಆಗುತ್ತೆ. ಓಕೆ, ಸೊ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಡಿಸೆಂಬರ್ ತಿಂಗಳು ನೀವು ನಿಮಗೋಸ್ಕರ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ. ಸ್ಪೆಷಲಿ ನಿಮ್ಮ ತಂದೆ ತುಂಬ ಸಿಗ್ನಿಫಿಕೆಂಟ್ ಆಗಿರ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಪಾಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ ಸ್ಪಿರಿಟಿಂದ. ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್. ಓಕೆ, ಡಿಸೆಂಬರ್ ತಿಂಗಳಲ್ಲಿ ಸಕ್ಸಸ್ ನಿಮ್ಮ ಹತ್ರ ಬರ್ತಾ ಇದೆ ಪಾಲ್ ನಂಬರ್ 1. ಓಕೆ, ಸೆಲೆಬ್ರೇಟ್ ಮಾಡಿ ಲೈಫನ್ನು. ಓಕೆ, ಪಾಸ್ಟ್ ಲೈಫ್ಸ್ ಇದೆ. ಸೊ ಕೆಲವೊಂದು ಕರ್ಮ ಇಲ್ಲಿ ರಿಲೀಸ್ ಆಗ್ತಾ ಇದೆ, ಕೆಲವೊಂದು ಕರ್ಮ ಇಲ್ಲಿ ಹೀಲ್ ಆಗ್ತಾ ಇದೆ. ಪಾಸ್ಟ್ ಲೈಫ್ ಕರ್ಮ ಇದೆ ಕೆಲವ್ರದ್ದು. ಓಕೆ, ಸೊ ಅದರಿಂದ ರೈಟ್ ನಾವು ನೀವು ತುಂಬ ಥರದ ನೋವು ಇಲ್ಲಾಂದರೆ ಕಷ್ಟನ ಅನುಭವಿಸ್ತಾ ಇರಬಹುದು ಪಾಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಯಾರ ಲೈಫಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಸಿಚುವೇಶನ್ಸ್ ಇತ್ತು ಅಂತಂದರೆ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಥರ್ಡ್ ಪಾರ್ಟಿ ಇಶ್ಯೂ ಏನಾದರೂ ಇದ್ದರೆ. ಐಸೋಲೇಷನ್. ಓಕೆ, ಗೋಯಿಂಗ್ ವಿತ್ ದ ಫ್ಲೋ. ಡಿಸೆಂಬರ್ ತಿಂಗಳಲ್ಲಿ ಪಾಲ್ ನಂಬರ್ 1 ಇಂಟೆನ್ಸಿಟಿ ಇದೆ ಇಲ್ಲಿ. ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದರ ಮೇಲೆ ಗಮನನ ಕೊಡಿ. ಓಕೆ, ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗೋಯಿಂಗ್ ವಿತ್ ದ ಫ್ಲೋ, ನಿಮಗೆ ಒಂದು ಫ್ಲೋವಲ್ಲಿ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ.
ಬಿಕಾಸ್ ಕೆಲವೊಂದು ಪಾಸ್ಟ್ ಲೈಫಲ್ಲಿ ನೀವು ಮಾಡಿದಂತಹ ಕರ್ಮಗಳು ಇವಾಗ ನಿಮಗೆ ಎಫೆಕ್ಟ್ ಕೊಡ್ತಾ ಇದೆ. ಓಕೆ, ಸೊ ಅದನ್ನ ತುಂಬ ನೀವು ಹೃದಯಕ್ಕೆ ಹಚ್ಕೊಳ್ಬೇಡಿ. ಓಕೆ, ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ. ಪಾಲ್ ನಂಬರ್ 1, ಎಲ್ಲರಿಂದ ಪ್ರತ್ಯೇಕ ಮಾಡುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಗೋಯಿಂಗ್ ವಿತ್ ದ ಫ್ಲೋ, ಒಂದು ಫ್ಲೋಯಲ್ಲಿ ಹೋಗಿ ಸ್ಪಿರಿಚುವಾಲಿಟಿ, ಆದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡುವಂಥದ್ದು, ದೇವರ ಧ್ಯಾನ ಮಾಡುವಂಥದ್ದು ಮಾಡಿ. ಪಾಲ್ ನಂಬರ್ 1 ತುಂಬ ಒಳ್ಳೆಯದು ನಿಮಗೆ. ಸೊ ಇದು ಸ್ಪಿರಿಟಿಂದ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಸೊ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಯಾಕೆ ನನ್ನ ಲೈಫಲ್ಲಿ ಹೀಗಾಗ್ತಾ ಇದೆ ಅಂತಂದರೆ ಪಾಸ್ಟ್ ಲೈಫಲ್ಲಿ ಮಾಡಿರುವಂತಹ ಕೆಲವೊಂದು ಕರ್ಮಗಳು. ಓಕೆ, ಆ್ಯಂಡ್ ಇದು ನಿಮ್ಮ ರೂಟಿಂದ ಕೂಡ ಬಂದಿರಬಹುದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೆ. ಮೇ ಬಿ ನಿಮ್ಮ ತಾಯಿ, ತಂದೆ. ಸೊ ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ. ಓಕೆ, ಸಾಲಿಟ್ಯೂಡ್ ಬೇರೆ, ಐಸೋಲೇಷನ್ ಬೇರೆ. ಸಾಲಿಟ್ಯೂಡ್ ಬೇಕಾದರೆ ಮಾಡಿ, ಬಟ್ ಐಸೋಲೇಷನ್ ಮಾಡಬೇಡಿ. ಓಕೆ, ಸೊ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ನಿಮಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ತುಂಬ ಇಚ್ಛುಕರಾಗ್ತೀರಾ ನೀವು. ಓಕೆ, ಸೊ ಲೆಟ್ಸ್ ಸಿ. ಇವತ್ತು ರೀಡಿಂಗ್ ತುಂಬ ಬೇಗ ಆಗ್ತಾ ಇದೆ, ಐ ಡೋಂಟ್ ನೋ ವೈ, ಬಟ್ ಹಾಂ. ಸೊ ಲೆಟ್ಸ್ ಸಿ ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸಿಂದ ಡಿಸೆಂಬರ್ ತಿಂಗಳಿಗೆ ನಿಮಗೇನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸ್. ಓಕೆ, ನನಗೆ 2 ಕಾರ್ಡ್ ಬೇಕಿತ್ತು, 2 ಸಿಕ್ತು. ಸೊ ವಿಂಟರ್, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ಎಸ್, ಇನ್ನು ಚಳಿಗಾಲ ಬರ್ತಾ ಇದೆ. ಆ್ಯಂಡ್ ನೀವು ಫಾರಿನ್ ಕಂಟ್ರಿಲೆಲ್ಲ ನೋಡಿದರೆ ತುಂಬ ಸ್ನೋ ಬಿದ್ದಿರುತ್ತೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಮನೆಯಲ್ಲೇ ಇರ್ತೀವಿ, ರೈಟ್? ಸೊ ಆವಾಗ ಒಂದು ಸಮಯ ಏನು ಅಂತಂದರೆ ನಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂಥದ್ದು, ಇಲ್ಲಾಂದರೆ ನಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ಇವಾಗ ವಿಂಟರ್ ಟೈಮ್ ಏನಿದೆ ನೋಡಿ, ಪಾಲ್ ನಂಬರ್ 1 ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ಅಗತ್ಯ ಎಲ್ಲಿದೆ ನೋಡಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಉಲ್ಫ್ ಸ್ಪಿರಿಟ್ ಇದೆ ಇಲ್ಲಿ. ಓಕೆ, ಉಲ್ಫ್ ಸ್ಪಿರಿಟ್ ಇದೆ. ಸೊ ಈ ಸ್ಪಿರಿಟ್ ಆ್ಯನಿಮಲ್ ನಿಮಗೆ ಹೆಲ್ಪ್ ಮಾಡ್ಬೋದು. ಪಾಲ್ ನಂಬರ್ 1 ಪೀಪಲ್. ಓಕೆ, ಆ್ಯಂಡ್ ಲೈಕ್ ದು ವಿಂಟರ್, ಲೈಕ್ ವಿಂಟರ್ ಆ್ಯಂಡ್ ಸ್ನೋ ಫ್ಲೇಕ್ ಇದೆ ಅಲ್ವಾ? ಸೊ ತುಂಬ ಮ್ಯಾಜಿಕನ್ನು ಕ್ರಿಯೇಟ್ ಮಾಡಬಹುದು ನೀವು ಡಿಸೆಂಬರ್ ತಿಂಗಳಲ್ಲಿ, ಪಾಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಆದಷ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ಅಗತ್ಯ ಏನಿದೆ ನೋಡಿ, ನಿಮಗೆ ಯಾವುದರ ಅಗತ್ಯ ಇದೆ ಅದರ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಸ್ಪ್ರಿಂಗ್ ಇದೆ ಇಲ್ಲಿ. ಪಾಲ್ ನಂಬರ್ 1 ನಿಮಗೆ ವಿಂಟರ್ ಆ್ಯಂಡ್ ಸ್ಪ್ರಿಂಗ್ ತುಂಬಾ ಸಿಗ್ನಿಫಿಕೆಂಟ್. ಬಿಕಾಸ್ 6 ಪಾಯಿಂಟೆಡ್ ಸ್ಟಾರ್ಸ್ ಇದೆ. ಸೊ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಸಿ ಯೋರ್ ಸೀಡ್ಸ್ ಗ್ರೋ. ಸೊ ಡಿಸೆಂಬರ್ ತಿಂಗಳಲ್ಲಿ ನೀವು ಏನೆಲ್ಲ ಕರ್ಮ ಮಾಡಿದ್ದೀರಾ ನೋಡಿ, ಅದರ ಗ್ರೋತನ್ನು ನೀವು ನೋಡ್ಬೋದು. ಬಾಟಮ್ ಆಫ್ ದ ಡೆಕ್ ನೋಡಿ, ಹರ್ಮಿಟ್, ರಿಟ್ರೀಟ್ ಆ್ಯಂಡ್ ರಿಚಾರ್ಜ್. ಇವಾಗ ನಾನು ಏನು ಹೇಳಿದೆ ನಿಮಗೆ, ಸಾಲಿಟ್ಯೂಡ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಮಾಡಿ. ಪಾಲ್ ನಂಬರ್ 1, ಬಿಕಾಸ್ ಡಿಸೆಂಬರ್ ತಿಂಗಳು ನಿಮಗೆ ಸ್ವಲ್ಪ ನೀವು ಭಾವುಕರಾಗಬಹುದು, ಎಮೋಷ್ನಲಿ ತುಂಬಾ ಭಾವುಕರಾಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರೀಟ್ರೀಟ್ ಆ್ಯಂಡ್ ರಿಚಾರ್ಜ್. ನಿಮ್ಮ ಎನರ್ಜಿನ ರಿಚಾರ್ಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ರಿಚಾರ್ಜ್ ಹೇಗೆ ಮಾಡ್ತೀರಾ? ಗ್ರೌಂಡಿಂಗ್ ಮಾಡುವ ಮುಖಾಂತರ, ಮೆಡಿಟೇಷನ್ ಮಾಡುವ ಮುಖಾಂತರ ತುಂಬ ಒಳ್ಳೆಯದು. ಪಾಲ್ ನಂಬರ್ 1 ನಿಮಗೆ. ಓಕೆ, ಸಿ ಯೋರ್ ಸೀಡ್ಸ್ ಗ್ರೋ. ಸೊ ಈ ಸಮಯ ಏನಿದೆ ನೋಡಿ, ಡಿಸೆಂಬರ್ ತಿಂಗಳು, ಲೈಕ್ ಇಲ್ಲಿ ನೀವು ಮೊಲನ ನೋಡ್ಬೋದು. ಇದೊಂದು ಕಾಡು ಮೊಲ. ಓಕೆ, ಸೊ ಸ್ಪ್ರಿಂಗ್ ಟೈಮಲ್ಲಿ ಇದು ಏನು ಅಂತಂದರೆ ಲೈಕ್ ಮರಿಗಳು ಜಾಸ್ತಿ ಮಾಡುತ್ತೆ ಇದು, ಲೈಕ್ ಸ್ಪ್ರಿಂಗ್ ಟೈಮಲ್ಲಿ ಕಾಡು ಮೊಲ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ, ಸೊ ನೀವು ಇಲ್ಲಿ ತನಕ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದು ಗ್ರೋ ಆಗುವಂತಹ ಸಮಯ. ಸೀಡ್ಸ್ ಏನಿದೆ ನೋಡಿ, ಸಣ್ಣದಾಗಿ ಮೊಳಕೆ ಬರುವಂತಹ ಸಮಯ. ಸೊ ಅದನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1 ನೋಡೋಣ. ಪಾಲ್ ನಂಬರ್ 1ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ? ಓಕೆ, ಮೂನ್ ಸ್ಟೋನ್ ಇದೆ ಇಲ್ಲಿ. Are you in tune with the pace of the moon? Do you acknowledge your own cycle? Trust your feminine side has much to offer.
Go within to receive inspiration from the divine feminine. Your feelings and intuition speak the truth. Listen. Yes, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಲ್ ನಂಬರ್ 1. ಸೊ ನಿಮಗೆ ದುರ್ಗಾ ಟೆಂಪಲ್, ಲಕ್ಷ್ಮಿ ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್, ಸೊ ಈ ಥರ ಟೆಂಪಲ್ ವಿಸಿಟ್ ಮಾಡುವಂಥ ಅವಕಾಶ ಸಿಕ್ಕಿದರೆ ಅದನ್ನ ಗ್ರ್ಯಾಬ್ ಮಾಡಿ. ಓಕೆ, ಸೊ ಇಲ್ಲಿ ಡಿವೈನ್, ಐ ಆನರ್ ದ ಪೇಸ್ ಆಫ್ ದ ಮೂನ್, ಐ ಆಮ್ ಅಲೈನ್ ವಿತ್ ದ ನ್ಯಾಚುರಲ್ ಸೈಕಲ್ ಆಫ್ ಮೈ ಲೈಫ್, ಮೈ ಫೀಲಿಂಗ್ಸ್ ಆರ್ ವ್ಯಾಲಿಡ್, ಐ ರಿಸೀವ್ ಆ್ಯಂಡ್ ಯೂಸ್ ಮೈ ಇಂಟ್ಯೂಟಿವ್ ಇನ್ಸೈಟ್ಸ್, ಐ ಟ್ರಸ್ಟ್ ಮೈ ಇನ್ನರ್ ನೋಯಿಂಗ್ ಆ್ಯಂಡ್ ಆ್ಯಕ್ಟ್ ಆನ್ ಮೈ ಫೀಲಿಂಗ್ಸ್ ವಿತ್ ಕಾನ್ಫಿಡೆಂಟಿಂದ ಆ್ಯಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನಂಬಿ. ಓಕೆ, ಸೊ ಸ್ನೋಫ್ಲೇಕ್ ಆಬ್ಸಿಡಿಯನ್, ಇವಾಗಕ್ಕೆ ಸ್ನೋ ಬಗ್ಗೆ ಮಾತಾಡ್ತಾ ಇದ್ವಿ. ಆರ್ ಯು ಅಫ್ರೇಡ್ ಆಫ್ ದ ಡಾರ್ಕ್ ಆರ್ ದ ಅನ್ನೋನ್? ಡು ಯು ಫೀಲ್ ವ್ಯಾಲ್ಯೂಯೇಬಲ್? ದೇರ್ ಈಸ್ ಆಲ್ವೇಸ್ ಡಾರ್ಕ್ನೆಸ್ ವಿದಿನ್ ಲೈಟ್. ಡಾರ್ಕ್ನೆಸ್ institutes brightness to clearly see situations, people and circumstance. Embrace the darkness to enhance the clarity in your life. ರೈಟ್ ನಾವು ನಿಮ್ಮ ಲೈಫಲ್ಲಿ ಅದೇ ನಾನು ಹೇಳಿದೆ ಅಲ್ವಾ, ಕತ್ತಲಿದೆ ಅಂತಂದರೆ ಅದನ್ನ ಎಂಬ್ರೇಸ್ ಮಾಡಿ ಅಪ್ಪಿಕೊಳ್ಳಿ, ಅದೇನೋ ನಿಮಗೆ ಕಲಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ಡಾರ್ಕ್ನೆಸ್ಸಲ್ಲೇ ಲೈಟ್ ಇರುವಂಥದ್ದು. ಓಕೆ, ಬಿಕಾಸ್ ಏನು ಗೊತ್ತಾ, ನಮ್ಮ ಲೈಫಲ್ಲಿ ಚಾಲೆಂಜಸ್ ಬಂದರೆ ಆ ಚಾಲೆಂಜಸ್ಸಿಂದ ನಾವು ಪಾರಾಗಿ ಹೊರಗೆ ಬಂದ್ರೇ ನಮಗೆ ಏನೋ ಒಂದು ನಮ್ಗನ್ಸುತ್ತೆ, ಎಸ್ ವಿ ಆರ್ ಸಕ್ಸಸ್ಫುಲ್, ನಾವು ಸಕ್ಸೀಡ್ ಆದ್ವಿ ಅನ್ನೋದು. ಹಾಗೆ ನಮಗೊಂದು ಹೋಪ್ ಕಾಣುತ್ತೆ, ಒಂದು ಲೈಟ್ ಕಾಣುತ್ತೆ. ಸೊ ಅದೇ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ರೈಟ್, ನಾವು ಏನು ಡಾರ್ಕ್ನೆಸ್ ಇದೆ ನೋಡಿ, ಅಲ್ಲಿ ಲೈಟ್ ಕೂಡ ಇದೆ. ಸೊ ಫೈನಲ್ ನೋಡೋಣ, ಫನ್ನಿ ಮೆಸೇಜ್ ಏನಿದೆ ಅಂತ ನೋಡೋಣ ನಿಮಗೆ. ಪೈಲ್ ನಂಬರ್ 1 ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಐ ಲೈಕ್ ಯು. ಸೊ ನಿಮ್ಮನ್ನು ನೀವು ಹೇಳ್ತಾ ಇರಿ ಐ ಲೈಕ್ ಯು ಅಂತ. ಸ್ವಲ್ಪ ಪ್ಲೇಫುಲ್ನೆಸ್ ತರೋದಕ್ಕೆ ಹೇಳ್ತಾ ಇದ್ರೆ, ಐ ಹ್ಯಾವ್ ಎಕ್ಸಾಮ್ಸ್. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬ ಥರದ ಪರೀಕ್ಷೆಗಳು ನಡೀತಾ ಇರ್ಬೋದು. ಇದು ಲೈಕ್ ಸ್ಪಿರಿಚುವಲಿ ಕೂಡ ಇರಬಹುದು, ಇಲ್ಲಾಂದರೆ ಏನು ಮೆಂಟಲಿ ಕೂಡ ಆಗ್ತಾ ಇರ್ಬೋದು. ಬಟ್ ನಿಮಗೆ ರಿಸರ್ಚ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ. ಓಕೆ, ಐ ಆಮ್ ಹಂಗ್ರಿ. ಸೊ ಇಲ್ಲಿ ಹಂಗ್ರಿ ಕಾರ್ಡ್ ಬಂದಿದೆ. ಸೊ ಕೆಲವರಿಗೆ ಇನ್ನಷ್ಟು ನಾಲೆಜನ್ನು ಗೇನ್ ಮಾಡುವಂತಹ ಒಂದು, ಅದಂದರೆ ಏನು ಗೊತ್ತಾ, ಕೆಲವ್ರು ಹೇಗಿರ್ತಾರೆ ಅಂತಂದರೆ ಎಷ್ಟು ನಾಲೆಜ್ ಗೇನ್ ಮಾಡಿದರೂ ಅವರಿಗೆ ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸ್ವಲ್ಪ ನಾಲೆಜನ್ನು ಗೇನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಪೈಲ್ ನಂಬರ್ 1, ಐ ಲೈಕ್ ಯು ಅಗೇನ್ ಬಂದಿದೆ. ಸೊ ಲೆಟ್ಸ್ ಕುಕ್. ಸೊ ಏನಾದರೂ ಫನ್ ಲೈಫಲ್ಲಿ ಏನಾದರೂ ಫನ್ನನ್ನು ಆ್ಯಡ್ ಮಾಡೋದಕ್ಕೆ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಓಕೆ, ಸೊ ಲೈಫಲ್ಲಿ ಏನಾದರೂ ಫನ್ನನ್ನು ಆ್ಯಡ್ ಮಾಡಿ, ಏನಾದರೂ ಕಲೀರಿ, ಹೊಸ ಥಿಂಗ್ಸ್ ಏನಾದರೂ ಕಲೀರಿ. ಆ್ಯಂಡ್ ಡಿಸೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ ಹೊಸತ್ತು ಏನಾದರೂ ಕಲಿಯೋದಕ್ಕೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2, ಯಾರು ದ ಪ್ಲಾನೆಟ್ ಕಾರ್ಡನ್ನು ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ. ಮಾರ್ಸ್. ವಾವ್. ಓಕೆ, ಸೊ ಪೈಲ್ ನಂಬರ್ 2 ಡಿಸೆಂಬರ್ ತಿಂಗಳು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಸೊ ನಿಮ್ಮ ಎನರ್ಜಿನ ಎಲ್ಲಿ ಹಾಕ್ತೀರಾ ಅನ್ನೋದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಿಕಾಸ್ ನಿಮಗೆ ತುಂಬ ಫಿಸಿಕಲ್ ಎನರ್ಜಿನ ಡಿಸೆಂಬರ್ ತಿಂಗಳು ತುಂಬ ನಿಮ್ಮ ಎನರ್ಜಿ ಏನಿದೆ ನೋಡಿ ಅದು ಸಿಗ್ನಿಫಿಕೆಂಟ್ ಇರುತ್ತೆ. ತುಂಬಾ ಸ್ಟ್ರೆಂತ್, ತುಂಬಾ ಫೈಟಿಂಗ್ ಸ್ಪಿರಿಟ್, ಫಿಸಿಕಲ್ ಎನರ್ಜಿ. ಓಕೆ, ಅಂತಂದರೆ ನಿಮ್ಮ ಎನರ್ಜಿನ ಎಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದು. ಕುಜ, ಮಾರ್ಸ್ ಅಂದರೆ ಕುಜ. ಓಕೆ, ತುಂಬಾ ಸ್ಟ್ರೆಂತ್. ಕೆಲವೊಮ್ಮೆ ಮಾರ್ಸ್ ಕೋಪನ ಕೂಡ ತರಿಸುತ್ತೆ. ಓಕೆ, ಸೊ ನೋಡಿ ನಿಮ್ಮ ಎನರ್ಜಿ ಹೆಚ್ಚು ನೀವು ಎಲ್ಲಿ ಹಾಕ್ತಾ ಇದ್ದೀರಾ ಅಂತಂದರೆ ಕೋಪ ಬಂದರೆ ಏನೋ ನಿಮ್ಮ ಎನರ್ಜಿನ ಕೋಪ ಮಾಡ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ, ಯಾವ ಥರ ನಿಮ್ಮ ಎನರ್ಜಿನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಎನರ್ಜಿ ತುಂಬಾ ಸಿಗ್ನಿಫಿಕೆಂಟ್ ಇದೆ ಪೈಲ್ ನಂಬರ್ 2 ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಸೊ ಈ ಎನರ್ಜಿನ ಯಾವ ಥರ ನೀವು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಸಿಗ್ನಿಫಿಕೆಂಟ್. ಓಕೆ, ಸೊ ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ ಕಾರ್ಡನ್ನು. ಸೊ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಲೆಟ್ಸ್ ಸಿ ನಿಮ್ಮ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. Thank you so much. Thank you. Pile number 2. Thank you.
Okay, 3 of Pentacles. Six of Pentacles. Thank you so much, December. 7 of Cups. Pile number 2. Knight of Swords. ಸೊ ನೋಡಿ, ಪೈಲ್ ನಂಬರ್ 2. ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ತನಕ ಯಾವ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀರಾ ನೋಡಿ ನೀವು. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ, ಎನರ್ಜಿ ಇದೆ ಇಲ್ಲಿ, ರೈಟ್? ಸ್ಟ್ರೆಂತ್ ಇದೆ. ಸೊ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ, ಅದು ನಿಮಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಬಟ್ ಡಿಸೆಂಬರ್ ತಿಂಗಳಲ್ಲಿ ನೀವು ಒಂದು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ರಿಗಾರ್ಡಿಂಗ್ ಈ ಡಿಸಿಷನ್ಸ್ ನಿಮ್ಮ ಕರಿಯರ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಡಿಸೆಂಬರ್ ತಿಂಗಳಲ್ಲಿ ಹೊಸ ಕಮ್ಯುನಿಟಿ, ಓಕೆ, ಹೊಸ ಫ್ರೆಂಡ್ಸ್ ಆಗುವಂತಹ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ. ಹೊಸ ಪ್ರೇಮಿ, ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಲೈಕ್ ಇಲ್ಲಿ ತುಂಬಾ ಡಿಸ್ಕಷನ್ಸ್ ಎನರ್ಜಿನ ನೋಡ್ತಾ ಇದೆ, ಮಾತುಕತೆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪ್ರಪೋಸಲ್ಸ್ ಇದೆ ಕೆಲವರಿಗೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ. ಪ್ರಪೋಸಲ್ಸ್, ತುಂಬ ಥರದ ಆಪರ್ಚುನಿಟಿನ ನೋಡ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಒಂದು ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಪೈಲ್ ನಂಬರ್ 2, ಇಲ್ಯೂಷನ್ ಯಾವುದು, ರಿಯಾಲಿಟಿ ಯಾವುದು ಅನ್ನೋದನ್ನು ನಿಮ್ಮ ಇಲ್ಯೂಷನ್ ಯಾವುದು, ರಿಯಾಲಿಟಿ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಇಲ್ಲಿ ನಿಮ್ಮ ಟೆಸ್ಟ್ ನಡಿಬೋದು, ರಿಯಲ್ ಯಾವುದು, ಫೇಕ್ ಯಾವುದು ಅನ್ನೋದನ್ನು ಚೂಸ್ ಮಾಡೋದ್ರಲ್ಲಿ. ಓಕೆ, ಪೈಲ್ ನಂಬರ್ 1. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಎಸ್, ನನಗಿಲ್ಲಿ ಡಿಸಿಷನ್ಸ್ ತುಂಬ ಕಾಣ್ತಾ ಇದೆ. ಓಕೆ, ಡಿಸಿಷನ್ಸ್ ಮೇಕಿಂಗ್ ಎನರ್ಜಿ. ಸೊ ಮನಿ ವೈಸ್ ನೋಡಬೇಕಾದ್ರೆ ನಾನು ಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ. ಮನಿ ವೈಸ್ ಬ್ಯಾಲೆನ್ಸ್ ಇದೆ. ಆ್ಯಂಡ್ ಕೆಲವರು ಚಾರಿಟಿ ವರ್ಕ್ ಮಾಡ್ಬೋದು ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸ್ಕಿಲ್ಸ್, ಒಂದು ವೇಳೆ ನಿಮ್ಮ ಎನರ್ಜಿನ ಸ್ಕಿಲ್, ಟ್ಯಾಲೆಂಟ್, ಕ್ರಿಯೇಟಿವಿಟಿಯಲ್ಲಿ ನೀವು ತೊಡಗಿಸಿದ್ರಿ ಅಂತ ಇಟ್ಕೊಳ್ಳಿ. ವೆರಿ ಬೆಸ್ಟ್ ಫಾರ್ ಯು. ಇದರಲ್ಲಿ ನೀವು ಕರಿಯರನ್ನು ಮಾಡ್ಬೋದು. ಪೈಲ್ ನಂಬರ್ 2 ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದೇ ಅಡ್ವೈಸ್ ಏನು ಅಂತಂದರೆ, ಪೈಲ್ ನಂಬರ್ 2, ನಿಮ್ಮ ಎನರ್ಜಿನ ಒಳ್ಳೆಯದಕ್ಕೆ ಹಾಕಿ. ನಿಮ್ಮ ಎನರ್ಜಿ ಏನಿದೆ ನೋಡಿ, ಅದನ್ನ ಒಳ್ಳೆಯದಕ್ಕೆ ಹಾಕಿ. ತುಂಬಾ ಕನ್ಫ್ಯೂಷನ್ಸ್ ಎನರ್ಜಿ ಕೂಡ ನಾನು ನೋಡ್ತಾ ಇದ್ದೀನಿ, ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನೀವು ನಂಬಬೇಕಾಗತ್ತೆ ಇಲ್ಲಿ. ಸೊ ಲೆಟ್ ಸಿ ಸ್ಪಿರಿಟಿಂದ ಏನು ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಸೊ ಬೇರೆ ಏನು ನನಗೆ ಕಾಣ್ತಾ ಇಲ್ಲ ಇಲ್ಲಿ. ಕರಿಯರ್ ವೈಸ್ ಒಳ್ಳೇದಿದೆ. ಓಕೆ, ಬೇರೆ ಕಮ್ಯುನಿಟಿ, ಬೇರೆ ಜನರು, ಹೊಸ ಜನರನ್ನು ನೀವು ಭೇಟಿ ಆಗ್ಬೋದು. ಆ್ಯಂಡ್ ಫಿಸಿಕಲ್ ಎನರ್ಜಿ ಇದೆ ಇಲ್ಲಿ. ಕೆಲವರು ಹೊಸ ಜಿಮ್ಮಿಗೆ ಸೇರಬಹುದು. ಕೆಲವರು ಫೈಟಿಂಗ್ ಸ್ಪಿರಿಟ್ ಇದೆ, ಎಲ್ಲವನ್ನ ಫೈಟ್ ಮಾಡಿ ಅಂತಂದರೆ ನಿಮಗೊಂದು ಆ ಒಂದು ಎನರ್ಜಿ ಅವೈಲೇಬಲ್ ಇದೆ ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ತನಕ ಯಾವ ಡಿಸಿಷನ್ಸ್ ತೊಗೊಂಡಿಲ್ಲ ನೋಡಿ, ಅದನ್ನ ನೀವು ತೊಗೊಳ್ತೀರಾ. ಓಕೆ, ಸೊ ಲೆಟ್ ಸಿ ಸ್ಪಿರಿಟ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡೋಣ ಡಿಸೆಂಬರಿಗೆ. ಸೊ ಲೆಟ್ ಸಿ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಟ್ರಾನ್ಸ್ಫಾರ್ಮೇಷನ್. ಸೊ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಆ್ಯಂಡ್ ಎಸ್, ಅದೊಂದು ಮಾತಿದೆ ಅಲ್ಲ ಇಂಗ್ಲೀಷಲ್ಲಿ, ಕ್ರೂಕ್ ಬೈ ಹುಕ್, ಐ ಡೋಂಟ್ ನೋ, ನನಗೆ ಅದು ಚಾನಲ್ ಆಗ್ತಾ ಇದೆ. ಕನ್ನಡದಲ್ಲಿ ನಾನು ಹೇಳಬೇಕು ಅಂತಂದರೆ ಮಾಡು ಇಲ್ಲವೇ ಮಾಡಿ. ಸೊ ಅಂಥ ಎನರ್ಜಿ ನಿಮಗೆ ಅದನ್ನೇ ಇಲ್ಲಿ ಅಡ್ವೈಸ್ ಮಾಡ್ತಾ ಇದ್ದಾರೆ, ಅದೇ ನಿಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಒಂದನ್ನ ಮಾಡಬೇಕು, ಇಲ್ಲಾಂದರೆ ಬಿಡಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು. ಯಾವಾಗ ನೋಡಿದರೂ ಮಾಡ್ತೀನಿ ಮಾಡದೇ ಇರುವಂಥದ್ದು. ಸೊ ಇಲ್ಲಿ ಮಾಡು ಇಲ್ಲವೇ ಮಾಡಿ. ಓಕೆ, ಸೊ ಕೆಲವೊಂದನ್ನು ನೀವು ಲೆಟ್ಕೋ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ,
ಚೈನ್ ಏನಿದೆ ನೋಡಿ ಒಂದಕ್ಕೊಂದು ಸಿಕ್ಕಾಕೊಂಡಿದೆ. ಸೊ ಆ ಚೈನನ್ನು ಕಟ್ ಮಾಡುವಂಥ ಸಮಯ, ಕಾರ್ಡನ್ನು ಕಟ್ ಮಾಡುವಂತಹ ಸಮಯ ಡಿಸೆಂಬರ್ ತಿಂಗಳು. ಸೊ ಲೆಟ್ಸ್ ಸಿ. Spirit, thank you so much. Thank you so much. No nothingness ಇದೆ ಇಲ್ಲಿ. Thank you so much. ಬೇರೆ ಏನು ಗೈಡೆನ್ಸ್ ಇದೆ ಫೈಲ್ ನಂಬರ್ 2ಗೆ? ಥ್ಯಾಂಕ್ ಯು. ಸ್ಲೋಯಿಂಗ್ ಡೌನ್, ಓಕೆ. ದ ಮಾಸ್ಟರ್, ಬೇರೆಯವರ ಅಡ್ವೈಸನ್ನು ಕೇಳೋದಕ್ಕೆ ಹೇಳ್ತಾ ಇದ್ರೆ, ಬೇರೆಯವ್ರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಕೇಳಿ ಫೈಲ್ ನಂಬರ್ 2. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಯಾವುದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ರಿ ನೋಡಿ, ಅಲ್ಲಿ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೇಳ್ತಾ ಇದೆ. ಬಟ್ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ನ ತೊಗೊಳ್ಬೇಡಿ. ಸ್ಲೋಯಿಂಗ್ ಡೌನ್ ನಂತರ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ದ ಮಾಸ್ಟರ್ ಕಾರ್ಡ್ ಬಂದರೆ ಇದು ನಿಮ್ಮ ಗುರು ಇರಬಹುದು. ಓಕೆ, ಇಲ್ಲಾಂದರೆ ಒಂದು ಒಳ್ಳೆ ವ್ಯಕ್ತಿ ನಿಮಗೆ ಗೈಡ್ ಮಾಡ್ಬೋದು ಫೈಲ್ ನಂಬರ್ 2. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂತಂದರೆ ಇಲ್ಲಿ ತುಂಬ ಗದ್ದಲ ಇತ್ತು, ಗದ್ದಲದಿಂದ ನೀವು ಶಾಂತಿಗೆ ಹೋಗ್ತಾ ಇದ್ರ, ಗದ್ದಲದಿಂದ ಒಂದು ಕ್ಲೀನ್ ಸ್ಲೇಟ್ ನಿಮ್ಗೆ ಕೊಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಅಂತಂದರೆ ವಾಪಸ್ ರೀಸ್ಟಾರ್ಟ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಇಲ್ಲಿ ಫೈಲ್ ನಂಬರ್ 2. ಸೊ ಲೆಟ್ಸ್ ಸಿ ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸ್ ಏನು ಹೇಳ್ತಾರೆ ನೋಡೋಣ. ಫೈಲ್ ನಂಬರ್ 2 ಅವರ ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸ್. ಟೇಕ್ ಟೈಮ್ ಟು ರಿಫ್ಲೆಕ್ಟ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ, ನಾನು ಅದೇ ಹೇಳಿದೆ ಅಲ್ವಾ, ಕಟ್ ದ ಕಾರ್ಡ್. ಸೊ ಇಲ್ಲಿ ಮಿರರ್ ಗಾರ್ಡಿಯನ್ ಇದ್ದಾರೆ ಆ್ಯಂಡ್ ಟೇಕ್ ಟೈಮ್ ಟು ರಿಫ್ಲೆಕ್ಟ್. ನಿಮ್ಮನ್ನು ರಿಫ್ಲೆಕ್ಟ್ ಮಾಡುವಂತಹ ಸಮಯ ಅಂತಂದರೆ ನಿಮ್ಮನ್ನು ತಿಳ್ಕೊಳ್ಳುವಂತಹ ಸಮಯ, ಎಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಏನು ಎಡವ್ತಾ ಇದ್ದೀರಾ ಅನ್ನೋದು. ಟೇಕ್ ಟೈಮ್ ಟು ರಿಫ್ಲೆಕ್ಟ್. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಫೈಲ್ ನಂಬರ್ 2. ಆ್ಯನಿಮಲ್ ಗಾರ್ಡಿಯನ್, ಟ್ರಸ್ಟ್ ಯು ಇನ್ಸ್ಟಿಂಕ್ಟ್ಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ಆ್ಯನಿಮಲ್ ಸ್ಪಿರಿಟ್ ಇದೆ, ಆ್ಯನಿಮಲ್ ಗಾರ್ಡಿಯನ್ ಇದೆ ಇಲ್ಲಿ. ಓಕೆ, ಸೊ ಬ್ಲ್ಯಾಕ್ ಪ್ಯಾಂಥರ್ ಇದೆ, ಡಿಯರ್ ಇದೆ, ಕ್ರೋ ಇದೆ, ಔಲ್ ಇದೆ. ಓಕೆ, ಫೈಲ್ ನಂಬರ್ 2, ಟ್ರಸ್ಟ್ ಯು ಇನ್ಸ್ಟಿಂಕ್ಟ್ಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ. ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ಶೀಲ್ಡ್ ಮೈಡನ್, ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ, ಪ್ಲ್ಯಾನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಫೈಲ್ ನಂಬರ್ 2. ಓಕೆ, ಪ್ಲ್ಯಾನ್ ಮಾಡಿ ನಂತರ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದೆ. ಇಲ್ಲಿ ಸ್ಲೋಯಿಂಗ್ ಡೌನ್ ಇದೆ ಅಲ್ಲ. ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಓಕೆ, ಸೊ ಲೆಟ್ಸ್ ಸಿ ನಿಮಗೇನು ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2, ಡೋಂಟ್ ವರಿ ಮಾಡಬೇಡಿ. ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ರೆ, ಏಂಜಲ್ಸ್ ಯು ಆರ್ ಪ್ರೊಟೆಕ್ಟೆಡ್, ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಓಕೆ, ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಟ್ಯಾಂಬ್ಲರ್ ಥಾಟ್ಸ್. ಡು ಯು ಪೀಪಲ್ ಲಿಸನ್ ವೆನ್ ಯು ಸ್ಪೀಕ್? ಡು ಯು ಫೀಲ್ ಲೈಕ್ ಯು ಆರ್ ನಾಟ್ ಬೀಯಿಂಗ್ ನೋ ಎಕ್ಸಾಕ್ಟ್ಲಿ ವಾಟ್ ಯು ಟು ಕಮ್ಯುನಿಕೇಟ್? ಯೂಸ್ ಟೆಲಿಪತಿ ಟು ಕನ್ವೆ ಯುವರ್ ಮೆಸೇಜ್. ನಂಬರ್ 2, ನಿಮ್ಮ ಗಿಫ್ಟನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಸೊ ಎಲ್ಲಿ ಹೋಯಿತು ನಾನು ಮಧ್ಯದಲ್ಲಿ, ಮಧ್ಯದಲ್ಲಿ ಕಟ್ ಆಯಿತು. ಸೊ ಹಾಗಾಗಿ ನಾನು ಕೆಳಗಿಟ್ಟು ನೋಡಿದೆ. ಲೆಟ್ಸ್ ಸಿ ನಿಮಗೆ ಬೇರೆ ಏನು ಕಾರ್ಡ್ ಬರುತ್ತೆ ಅಂತ ನೋಡೋಣ. ಅಂತಂದರೆ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಮಾತಾಡುವಾಗ ಜನರು ಕೇಳ್ತಾ ಇಲ್ಲ, ಯಾರೇ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಯಾರೇ ಆಗಿರ್ಬೋದು, ಕೇಳ್ತಾ ಇಲ್ಲ ಅಂತಂದರೆ ಟೆಲಿಪತಿ ಮುಖಾಂತರ ಅವ್ರಿಗೆ ಮೆಸೇಜನ್ನು ಕನ್ವೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ವಿಜುವಲೈಸ್ ಮಾಡಿ ನೀವು ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ಹೇಳುವಂಥದ್ದು. ಓಕೆ,
Angel of well-being, Lipodolite. Have you been feeling depressed? Do you have a mood swings? It is time to restore well-being. A joyful outlook on a life can be yours. Take the necessary step to shift your focus from that which you troubles you to that which brings you joy. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಯೋಗಕ್ಷೇಮ ಏನಿದೆ ನೋಡಿ, ಇಲ್ಲಿ ನಿಮ್ಗೆ ಕೇಳ್ತಾ ಇದ್ದಾರೆ, ನೀವು ಡಿಪ್ರೆಸ್ ಆಗಿದ್ದೀರಾ, ನಿಮ್ಮ ಮೂಡಲ್ಲಿ ಸ್ವಿಂಗ್ಸ್ ಆಗ್ತಾ ಇದೆಯಾ? ಸೊ ಇವಾಗ ಸರಿಯಾದ ಸಮಯ ಇದನ್ನು ರಿಸ್ಟೋರ್ ವೆಲ್ಬೀಯಿಂಗ್ ಯೋಗಕ್ಷೇಮವನ್ನು ರಿಸ್ಟೋರ್ ಮಾಡುವಂತಹ ಸಮಯ. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ, ಕೆಲವೊಂದು ನೆಸೆಸರಿ ಹಂತವನ್ನು ತಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಅಂತಂದರೆ ಯಾವುದು ನಿಮಗೆ ತೊಂದರೆಯನ್ನು ಕೊಡ್ತಾ ಇದೆ ನೋಡಿ ಅದರ ಮೇಲೆ ಫೋಕಸ್ ಮಾಡಬೇಡಿ, ಯಾವುದು ನಿಮಗೆ ಖುಷಿ ಕೊಡ್ತಾ ಇದೆ ನೋಡಿ ಅದರ ಮೇಲೆ ಫೋಕಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಇನ್ನೊಂದು ಕಾರ್ಡ್ ತೊಗೊಳ್ತೀನಿ ನಾನು ಇಲ್ಲಿ. ಫೈಲ್ ನಂಬರ್ 2. Okay, orange calcite ಇದೆ. Are you experiencing major changes that are challenging your emotional state? Trust the process of change and honor your feelings. Take time to balance energy. Pay particular attention to the health of your nerves, bones and muscles. ಸೊ ನಿಮ್ಮ ಬೋನ್ಸ್ ಮಸಲ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ರೆ, ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ, ಸೊ ಎನರ್ಜಿನ ಆದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ಇಲ್ಲಿ, ಆ್ಯಂಡ್ ಇಲ್ಲಿ ಚೇಂಜ್ ಕೂಡ ಬಂದಿದೆ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ ನೋಡಿ ಅದು ನಿಮ್ಮ ಲೈಫಲ್ಲಿ ಚೇಂಜನ್ನು ತೊಗೊಂಡು ಬರ್ತಾ ಇದೆ. ಸೊ ಹಾಗಾಗಿ ಮೇಜರ್ ಬದಲಾವಣೆ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ನಿಮಗೆ ರೈಟ್ ನಾವು ತುಂಬಾ ಸ್ಟ್ರಗಲ್ ಅಂತ ಅನಿಸ್ಬೋದು, ಇಲ್ಲಾಂದರೆ ಚಾಲೆಂಜ್ ಅಂತ ಅನಿಸ್ಬೋದು. ಸೊ ಲೆಟ್ಸ್ ಸಿ ಫನ್ನಿ ಮೆಸೇಜಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 ಸಾರಿ. ಐ ಕಾಟ್ ಯು ಆ್ಯಂಡ್ ಐ ಆಮ್ ಸ್ಮಾರ್ಟ್. ಈ ಅಫರ್ಮ್ ಮಾಡಿ, ಐ ಆಮ್ ಸ್ಮಾರ್ಟ್. ಆದಷ್ಟು ಕೂಲ್ ಆಗಿರಿ. ಫೈಲ್ ನಂಬರ್ 2 ತುಂಬಾ ಸೀರಿಯಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಓಕೆ, ಐ ಕಾಟ್ ಯು. ಓಕೆ, ನಿಮ್ಮನ್ನು ಅದೇ ನಾನು ಹೇಳಿದಲ್ವ, ನಿಮ್ಮ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಎನಿ ಕೈಂಡ್ ಆಫ್ ಸೆಲ್ಫ್ ಟೈಮ್ ನೋಡಿ ನಿಮಗೋಸ್ಕರ ಸೆಲ್ಫಿ ಇದೆ ಇಲ್ಲಿ, ಬಟ್ ನನಗೆ ಇಲ್ಲಿ ಸೆಲ್ಫ್ ಟೈಮ್ ಆ್ಯಂಡ್ ಇಲ್ಲಿ ರಿಫ್ಲೆಕ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ, ಸೊ ನಿಮಗೆ ಸ್ವಲ್ಪ ಸೆಲ್ಫ್ ಟೈಮ್ ಅಗತ್ಯ ಇದೆ. ಓಕೆ, ಸ್ವಲ್ಪ ಫನ್ ಮಾಡುವಂಥ ಅವಶ್ಯಕತೆ ಇದೆ. ಲೈಕ್ ಫೋಟೋಗ್ರಫಿ ಇಲ್ಲಾಂದರೆ ವಿಡಿಯೋ ಮಾಡುವಂಥದ್ದು. ಸೊ ನಿಮ್ಗೆ 2 ಸಲ ಬಂದಿದೆ ಐ ಆಮ್ ಸ್ಮಾರ್ಟ್ ಅನ್ನೋದು. ಓಕೆ, ಸೊ ಅಂತಹ ಫೈಲ್ ನಂಬರ್ ಆ್ಯಕ್ಚುಲಿ ಫೈಲ್ ನಂಬರ್ 1 ಕೂಡ ಇತ್ತು, ಏನಾದರೂ ಹೊಸ ವಿಷಯನ ಕಲಿಯುವಂಥದ್ದು. ಸೊ ನಿಮ್ಮದ್ರಲ್ಲೂ ಕೂಡ ಇದೆ. ಲೈಕ್ ಗ್ಯಾಜೆಟ್ ಜೊತೆ ಆಟ ಆಡುವಂಥದ್ದು ಇರ್ಬೋದು, ಲೈಕ್ ಹೊಸ ಮೊಬೈಲ್ ಇರ್ಬೋದು ಖರೀದಿ ಮಾಡುವಂಥದ್ದು, ಇಲ್ಲಾಂದರೆ ಮೊಬೈಲಲ್ಲಿ ಏನಾದರೂ ಆಪ್ಷನ್ಸ್ ಇದೆ ಅಂತ ನೋಡುವಂಥದ್ದು. ಸೊ ಏನು ಅಂತಂದರೆ ನಿಮ್ಮಲ್ಲಿ ಏನು ವಸ್ತುಗಳಿದೆ ನೋಡಿ ಅದರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿ ಏನಾದರೂ ಹೊಸತನ ಕಲಿಯುವಂಥದ್ದು. ಫೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.